15,000 ಶಾಲಾ ಶಿಕ್ಷಕರನ್ನ 2,000 ವಿಶ್ವವಿದ್ಯಾಲಯದಲ್ಲಿ ಬೋಧಕ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಅದು ಯುವಕರಿಗೆ ಕೊಡುವಂತ ಕೊಡುಗೆ ನೋಡಿ. 80,000 ಹುದ್ದೆಗಳು ಖಾಲಿ ಅಂತ ಮಾಡ್ತಾರೆ ನೋಡಪ್ಪ, ಅಂತ ಮಾಡ್ತಾರೆ. ಈ ವರ್ಷ 56,000 ಅಷ್ಟೇ ಮಾಡಿ ಸಾಧ್ಯ. ಮುಂದಕ್ಕೂ ನಾವೇ ಬರ್ತೀವಿ, ಮುಂದಕ್ಕೂ ನಾವೇ ಇರ್ತೀವಿ. ಸಿದ್ದರಾಮಯ್ಯ ಇರ್ತಾರೆ, ಮುಂದಕ್ಕೂ ಡಿ ಕೆ ಶಿವಕುಮಾರ್ ಇರ್ತಾರೆ. ಈಗ ಮ್ಯಾಗ್ನೆಟ್ ಸ್ಕೂಲ್ ಅಂತೇಳಿ ಓಪನ್ ಮಾಡಿದ್ರಿ ಸರ್. 5-6 ಸ್ಕೂಲ್ಗಳನ್ನ ಎಲ್ಲ ಕ್ಲೋಸ್ ಮಾಡಿ ಒಂದು ಮ್ಯಾಗ್ನೆಟ್ ಸ್ಕೂಲನ್ನು ಓಪನ್ ಮಾಡಿದ್ರಿ. ಹಾಗಾದ್ರೆ ಇನ್ನೂ 80,000 ಹುದ್ದೆಗಳು ಖಾಲಿ ಇದೆ, ಹೌದಾ? ಹಾಗಾದ್ರೆ ಮುಂದಿನ ವರ್ಷಕ್ಕೆ 1,00,000 ಹುದ್ದೆಗಳು ಖಾಲಿ ಇದೆ. ಮಾತಿತ್ತರೆ ಸಿದ್ದರಾಮಯ್ಯನವರು ನಾನು ಕನ್ನಡ ರಾಮಯ್ಯ, ಅಣ್ಣ ರಾಮಯ್ಯ ಮತ್ತು ಈ ಸಚಿವರಿಗೆ, ಶಾಸಕರಿಗೆ ಕನ್ನಡ ಪಾಠವನ್ನು ಮಾಡ್ತಾರೆ. ಆದರೆ ಕನ್ನಡದ ಬಗ್ಗೆ ಯಾಕೆ ನಿಮಗೆ ಕಾಳಜಿ ಇಲ್ಲ? 80,000 ಹುದ್ದೆಗಳು ಖಾಲಿ ಇದೆ, ಅದರಲ್ಲಿ ಕೇವಲ 15,000ಗಳು. ಇದು ಮೂಗಿಗೆ ತುಪ್ಪ ಸೂರುವಂತ ಕೆಲಸ ಆಗ್ತಿದೆ. ದಯಮಾಡಿ ಕೇಳಿ. ಈಗ ಈ ವರ್ಷ 56,000 ಹುದ್ದೆಗಳು ಮಾಡ್ತಾರೆ, ಒಳಗೆ 15,000 ಟೀಚರ್ಸ್ಗಳಿದ್ದಾರೆ. ಮುಂದಿನ ವರ್ಷ ಕೂಡ ಸುಮಾರು 32,000 ಶಿಕ್ಷಕರು ಎಲ್ಲರನ್ನು ಸೇರಿಸಿಕೊಂಡು 32,000 ನೇಮಕ ಮಾಡ್ತಾರೆ. ಅದಕ್ಕೆ ಆಲ್ರೆಡಿ ಯೋಚನೆ ಮಾಡಿದ್ದಾರೆ. ಸುಮಾರು 88,000 ಈ 2 ವರ್ಷಗಳಲ್ಲಿ ನೇಮಕ ಮಾಡ್ತಾರೆ. ಸ್ಪಷ್ಟವಾಗಿ ಹೇಳ್ತೀನಿ, ಇದಕ್ಕಿಂತ ಹೆಚ್ಚಾಗಿ ಮಾಡಬೇಕು. ಹೌದು, ಸರ್ಕಾರದಲ್ಲಿ ಏನು ಅವಶ್ಯಕತೆ ಇದೆ, ಏನು ಅವಕಾಶಗಳಿದೆ ಅದನ್ನ ನೋಡಿಕೊಂಡು ಆರ್ಥಿಕ ಇಲಾಖೆಯ ಅನುಮೋದನೆ ತೆಗೆದುಕೊಂಡು ಇದನ್ನು ತೀರ್ಮಾನ ಮಾಡಿದ್ದಾರೆ. ಈ ವಿದ್ಯಾರ್ಥಿಗಳ ಕಡೆಯಿಂದಾನೇ ಬರ್ತಾ ಇರೋದು 2,80,000 ಹುದ್ದೆ ಖಾಲಿ ಇದೆ. ನೀವು 56,000 ಹಂತವಾಗಿ ಮಾಡಿದ್ರೆ ಸರ್, ನಿಮ್ ಸರ್ಕಾರದ ಅವಧಿ ಇರೋದೇ 2 ವರ್ಷ. ಇನ್ನೂ 1.8 ಲಕ್ಷ ಉದ್ಯೋಗ ಖಾಲಿ ಉಳಿಸ್ಬಿಡ್ತೀರಿ. ಯಾವ ಹಂತ ಮುಗಿಯೋದು?